ನಿನಗೆ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡಿ. ಸ್ವಲ್ಪ ತಾಳ್ಮೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು. ನಾಟಕ ಆಡುವಂತಹ ಪ್ರಪಂಚವಿದು. ಎಷ್ಟೇ ಎಚ್ಚರಿಕೆಯಿಂದ ಇರುತ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಹಾಗಾಗಿ ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬಲು ಹೋಗಲೇಬೇಡಿ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕು ಅಂದರೆ ನೂರಾರು ಕೆಟ್ಟ ದಿನಗಳನ್ನು ಎದುರಿಸಲೇಬೇಕು. ಒಂಟಿ ಪಯಣ ಎಷ್ಟು ಭಯವನ್ನು ಪಡಿಸುತ್ತದೆಯೋ ಅಷ್ಟೇ ಧೈರ್ಯವನ್ನು ಕೂಡ ತುಂಬುತ್ತದೆ. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ ಸೇವೆ ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಅದು ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೂಪದಲ್ಲಿ ಅದು ನಿಮ್ಮನ್ನು ಬಂದು ತಲುಪುತ್ತದೆ. ಅದು ನಿಮ್ಮನ್ನು ಕಾಯುತ್ತದೆ. ನಿಮ್ಮ ಸಾಧನೆ ಹೇಗಿರಬೇಕು ಎಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅವಮಾನವನ್ನು ಪಟ್ಟವರೆಲ್ಲರೂ ಕೂಡ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸಬೇಕು. ಆ ರೀತಿಯಲ್ಲಿ ನಾವು ಬೆಳೆದು ತೋರಿಸಬೇಕು. ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ನಮ್ಮ ಜೀವನದಲ್ಲಿ ಕೊಡುತ್ತದೆ. ನಾವು ಬುದ್ಧಿಯನ್ನು ಉಪಯೋಗಿಸಿ ಸಂಪಾದಿಸಿದ್ದು ಜೀವನದಲ್ಲಿ ನಮಗೆ ಸಂತೋಷವನ್ನು ಕೊಡುತ್ತದೆ. ಅದೇ ನಾವು ಕಷ್ಟಪಟ್ಟು ಸಂಪಾದಿಸಿದ್ದು ಜೀವನದಲ್ಲಿ ನಮಗೆ ತೃಪ್ತಿಯನ್ನು ಕೊಡುತ್ತದೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನೀವು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಯಾವುದೇ ಯಶಸ್ಸನ್ನು ಕಾಣುವ ಮೊದಲು ನೀವು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿ ಯಶಸ್ಸನ್ನು ಕಾಣಿ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕು ಎನ್ನುವುದಾದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು. ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಮತ್ತು ಶಿಸ್ತನ್ನು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಹಾಗಾಗಿ ನೀವು ಜ್ಞಾನ ಮತ್ತು ಜೀವನದಲ್ಲಿ ಹೀಗೆ ಬದುಕಬೇಕು ಎನ್ನುವಂತಹ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜೀವನದಲ್ಲಿ ಯಾರೋ ಏನೋ ಮಾಡಿದರು ಎಂದು ನೀನು ಕಣ್ಣೀರನ್ನು ಇಡಲು ಹೋಗಬೇಡಿ. ಏಕೆಂದರೆ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಅದರದ್ದೇ ಆಗಿರುವಂತಹ ಮಹತ್ವವಿದೆ. ಯಾರಿಗೆ ನೀವು ನಿಮ್ಮ ಕಣ್ಣೀರನ್ನು ವ್ಯರ್ಥ ಮಾಡುತ್ತೀರಾ ಎನ್ನುವುದು ಕೂಡ ಮುಖ್ಯವಾಗುತ್ತದೆ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಕೈಗೆ ಕೊಡಲು ಹೋಗಬಾರದು. ನಿನ್ನ ಜೀವನವೇ ಹಾಳಾಗಿ ಹೋಗುತ್ತದೆ. ಹಾಗಾಗಿ ನೀನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿನ್ನ ಜೀವನಕ್ಕೆ ಸಕಾರಾತ್ಮಕವಾಗಿ ಇರುತ್ತದೆಯೋ ಅಥವಾ ನಕಾರಾತ್ಮಕವಾಗಿ ಇರುತ್ತದೆಯೋ ಗೊತ್ತಿರುವುದಿಲ್ಲ. ಆದರೆ ತೆಗೆದುಕೊಳ್ಳುವಂತಹ ನಿರ್ಧಾರ ನಿನ್ನದೇ ಆಗಿರಲಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ಮುಂದೆ ನಡೆಯಬೇಕು. ಭಗವಂತ ಹುಟ್ಟಿಸಿದ ಮೇಲೆ ನಿನಗೆ ಕಾಯುವುದು ಕೂಡ ಆತನಿಗೆ ಗೊತ್ತಿದೆ. ಕಾದು ಕರೆದುಕೊಳ್ಳುವುದು ಕೂಡ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರವಾಗಿರಬಹುದು, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನವಾಗಿರಬಹುದು, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆಯೇ ಆಗಿರಬಹುದು, ಇಷ್ಟದಿಂದ ಮಾಡುವಂತಹ ದೈವ ಭಕ್ತಿಯೇ ಆಗಿರಬಹುದು. ಯಾರನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ಮೋಸದ ಒಂದು ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಸಹ ಧರ್ಮವೇ. ಶ್ರೀಕೃಷ್ಣ ಪರಮಾತ್ಮನು ಒಳ್ಳೆಯ ಮನಸ್ಸಿಗೆ ಖಂಡಿತವಾಗಿಯೂ ಕೂಡ ಯಾವತ್ತೂ ಒಳ್ಳೆಯದನ್ನೇ ಬಯಸುತ್ತಾನೆ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲವೇ ಅಲ್ಲ. ಎಷ್ಟು ಜನ ನಿನ್ನ ಜೊತೆಯಲ್ಲಿ ನ್ಯಾಯಯುತವಾಗಿ ಇದ್ದಾರೆ ಮತ್ತು ಎಷ್ಟು ಜನ ನಿನ್ನ ಜೊತೆಯಲ್ಲಿ ನಟಿಸುತ್ತಿದ್ದಾರೆ ಎನ್ನುವಂತಹ ಅರಿವು ನಿನಗೆ ಬರಲಿ ಎನ್ನುವ ಉದ್ದೇಶದಿಂದಾಗಿ ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನಿನಗೆ ಕೇಳದೆಯೇ ಎಲ್ಲವನ್ನೂ ಕೂಡ ಕರುಣಿಸುತ್ತಾನೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾಟಕವನ್ನು ಆಡುತ್ತಿರುತ್ತಾರೆ. ನೀನು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕು. ನೋವು ದುಃಖ ಇರದಿದ್ದರೆ ಮನುಷ್ಯ ಭಗವಂತನನ್ನೇ ಮರೆತು ಬಿಡುತ್ತಿದ್ದ. ಹಾಗಾಗಿ ಭಗವಂತ ನೋವು ದುಃಖಗಳನ್ನು ಆಗಾಗ ನಮ್ಮ ಜೀವನದಲ್ಲಿ ಕರುಣಿಸುವುದು. ನಂಬಬೇಡ ಮನವೇ, ಇಲ್ಲಿ ನಿನ್ನವರೆಂದು ಯಾರೂ ಕೂಡ ಇಲ್ಲ. ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲರೂ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ ಅಷ್ಟೇ. ಕೊನೆಗೆ ತಮ್ಮದೇ ತಪ್ಪು ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಅಂಥವರನ್ನ ನಂಬುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ಏಕೆಂದರೆ ಕಾಲ ಎನ್ನುವುದು ಬದಲಾಗಿದೆ. ಮೊದಲಿನ ರೀತಿಯಲ್ಲಿ ಯಾವುದೂ ಕೂಡ ಇರುವುದಿಲ್ಲ. ನಾವು ಕೂಡ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕು. ಇಲ್ಲವೆಂದರೆ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ನಾವು ಬದುಕಲು ಬಹಳಷ್ಟು ಪ್ರಯತ್ನವನ್ನು ಅಥವಾ ಬಹಳಷ್ಟು ಸಾಹಸವನ್ನು ಪಡಬೇಕಾಗುತ್ತದೆ.
ಅವನಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಎಂದು ಅಸೂಯೆಯನ್ನು ಪಡುವುದಾಗಲಿ, ಅಹಂಕಾರವನ್ನು ಪಡುವುದಾಗಲಿ, ಕೋಪವನ್ನು ಮಾಡಿಕೊಳ್ಳುವುದಾಗಲಿ ಅಥವಾ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡುವುದಾಗಲಿ ಯಾವುದೇ ಕಾರಣಕ್ಕೂ ಕೂಡ ಮಾಡಲು ಹೋಗಲೇಬಾರದು. ಏಕೆಂದರೆ ಅವರವರ ಪರಿಶ್ರಮದ ಆಧಾರದ ಮೇಲೆ ಅವರು ಜೀವನದಲ್ಲಿ ಹೇಗೆ ಯಶಸ್ಸನ್ನು ಕಾಣುತ್ತಾರೆ ಎನ್ನುವುದು ನಿಂತಿರುತ್ತದೆ. ಅವರ ರೀತಿಯಲ್ಲಿ ನೀನು ಕೂಡ ಬೆಳೆಯಬೇಕು ಎನ್ನುವುದಾದರೆ ನೀನು ಮೊದಲು ಪರಿಶ್ರಮವನ್ನು ಪಡುವುದನ್ನು ಕಲಿತುಕೋ. ಆಗ ನೀನು ಅಂದುಕೊಂಡಿರುವಂತಹ ಕೆಲಸದಲ್ಲಿ, ನೀನು ಅಂದುಕೊಂಡಿರುವಂತಹ ಗುರಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾದೀತು. ಪರಿಚಯದ ಹೊಸದಲ್ಲಿ ಎಲ್ಲವೂ ಕೂಡ ಸುಂದರವಾಗಿಯೇ ಕಾಣಿಸುತ್ತದೆ. ಬಿಡುವಿಲ್ಲದ ಮಾತುಕತೆಯೂ ಕೂಡ ನಡೆಯುತ್ತದೆ. ಮುಗಿದ ಕಲೆ, ನಿಲ್ಲದ ಸಂದೇಶ, ಪ್ರೀತಿ, ಕಾಳಜಿ, ಆದ್ಯತೆ ಸ್ವಲ್ಪವೂ ಕೂಡ ಸಮಯದ ನಂತರ ಯಾವುದೂ ಮೊದಲಿನ ರೀತಿಯಲ್ಲಿ ಇರುವುದಿಲ್ಲ. ಕಾರಣ ಇಷ್ಟೇ, ಬದಲಾವಣೆ ಎನ್ನುವುದು ಈ ಜಗತ್ತಿನ ನಿಯಮ. ಈ ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು. ಇಲ್ಲವೆಂದರೆ ನಾವು ಬಳಸಿಕೊಂಡವರ ನೆನಪಲ್ಲಿ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ದುರಹಂಕಾರ, ಅಹಂಕಾರ, ಅಧಿಕಾರ ಯಾರಿಗೂ ಕೂಡ ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ ಇದು ಜೀವನ ಸತ್ಯ. ಇದನ್ನು ತಿಳಿದು ಜೀವನವನ್ನು ಮಾಡು. ಕನಸುಗಳು ಬಣ್ಣವಾಗಿರಬೇಕೇ ವಿನಃ ದುಃಖಕ್ಕೆ ಬದುಕೆ ಬಣ್ಣವಾಗಬಾರದು. ನೀವು ಒಳ್ಳೆಯವರೆಂದ ಮಾತ್ರಕ್ಕೆ ಜನ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅಂದುಕೊಳ್ಳಬೇಡಿ. ಸುಲಭವಾಗಿ ನಿಮ್ಮನ್ನು ಬಳಸಿಕೊಳ್ಳಲು ಕಾಯುತ್ತಾ ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೂ ಕೂಡ ಯಾವಾಗಲೂ ಅತಿಯಾಗಿ ಒಳ್ಳೆಯತನವನ್ನು ತೋರಿಸುವುದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಕೆಟ್ಟದ್ದು. ಏಕೆಂದರೆ ನಾವು ಇಲ್ಲಿ ಅತಿಯಾಗಿ ಒಳ್ಳೆಯವರಾಗಿದ್ದರೆ ನಮ್ಮನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಾಗುವುದು. ಎಷ್ಟು ಒಳ್ಳೆಯತನ ಇದ್ದರೆ ಏನು ಪ್ರಯೋಜನವಾದೀತು? ಜನಕ್ಕೆ ಇಷ್ಟ ಆಗುವುದು ದುಡ್ಡಿರುವಂತಹ ವ್ಯಕ್ತಿಗಳು ಮಾತ್ರ. ಜೀವನದಲ್ಲಿ ತಾಯಿಯ ಜೋಗುಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳವೂ ಕೂಡ ಅಷ್ಟೇ ಶ್ರೇಷ್ಠವಾಗಿ ಇರುತ್ತದೆ. ಹಾಗಾಗಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ತಂದೆ ತಾಯಿಗಳು ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾಡುತ್ತಾ ಇರುತ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇವತ್ತು ನಿಮ್ಮ ತಂದೆ ನಿಮ್ಮನ್ನು ಕುರಿತು ಬೈಯುತ್ತಿದ್ದಾನೆ ಅಥವಾ ಗದರಿಸುತ್ತಿದ್ದಾನೆ ಎನ್ನುವುದಾದರೆ ಅವರು ನಿಮ್ಮ ನಾಳೆಯ ಭವಿಷ್ಯವನ್ನು ಆಲೋಚನೆ ಮಾಡಿ ಹೇಳುತ್ತಾ ಇರುತ್ತಾರೆ. ಅಷ್ಟನ್ನು ಹೊರತುಪಡಿಸಿದರೆ ಯಾವುದೇ ಉದ್ದೇಶ ಇರುವುದಿಲ್ಲ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವಂತಹ ವ್ಯಕ್ತಿ ಯಾವಾಗಲೂ ಕೂಡ ತನ್ನ ಸ್ವಂತ ಒಂದು ದುಃಖದಲ್ಲಿ ಒಂಟಿಯಾಗಿಯೇ ಇರುತ್ತಾನೆ. ಮಾತು ಕಹಿಯಾಗಿದೆ, ಆದರೆ ಇದೆ ವಾಸ್ತವದ ಸತ್ಯವೂ ಕೂಡ. ದಿನದ ಪ್ರಾರಂಭದಲ್ಲಿ ಅನಿಸುತ್ತೆ ಹಣ ಇದ್ದರೇನೆ ಜೀವನ ಎಂದು. ಸಂಜೆ ಕೊನೆಗೆ ಬಂದಾಗ ಅನಿಸುತ್ತದೆ ನೆಮ್ಮದಿ ಇದ್ದರೇನೆ ಜೀವನ ಎಂದು. ಹಾಗಾಗಿ ನೀವು ಎಷ್ಟೇ ಕೋಟಿಗಟ್ಟಲೆ ಹಣವನ್ನು ಹೊಂದಿದ್ದರೂ ಕೂಡ ಅದು ಪ್ರಯೋಜನವಾಗುವುದಿಲ್ಲ ಯಾವಾಗ ನಿಮಗೆ ನೆಮ್ಮದಿ ಎನ್ನುವುದು ಇಲ್ಲವೆಂದರೆ. ನೀವು ಬಡವನಾಗಿ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಮಲಗಬೇಕಾದರೆ ನೆಮ್ಮದಿಯ ನಿದ್ರೆ ಎನ್ನುವುದು ಬರಬೇಕು. ನೀವು ಎಷ್ಟೇ ಶ್ರೀಮಂತರಾಗಿ ಇದ್ದರೂ ಕೂಡ ಮಲಗಬೇಕಾದರೆ ಸರಿಯಾದ ರೀತಿಯಲ್ಲಿ ನಿದ್ರೆ ಬಾರದೆ ಹೋದರೆ ನೀವು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಯಾರು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುತ್ತಾರೆಯೋ, ಯಾರು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಸಮಯವನ್ನು ಬಳಸಿಕೊಳ್ಳುತ್ತಾರೆಯೋ ಅವರ ಮುಂದಿನ ಭವಿಷ್ಯವು ಕೂಡ ಉಜ್ವಲವಾಗಿ ಇರುತ್ತದೆ. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಇಂದಿನ ದಿನ ನೀವು ಯಾವ ರೀತಿಯಾಗಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯವು ನಿರ್ಧಾರವಾಗುತ್ತದೆ. ನಮ್ಮ ಜೀವನ ಎನ್ನುವುದು ಒಂದು ರೀತಿಯ ನಿಗೂಢವಾಗಿರುವಂತಹ ಪಯಣದ ರೀತಿ. ಆದಿ ಅಂತ್ಯ ನಮ್ಮ ಇಚ್ಛೆಯಿಲ್ಲದ ಯಾನ. ನೋವು ನಲಿವು ಅನಿರೀಕ್ಷಿತವಾಗಿ ಬಂದೇ ಬರುತ್ತದೆ. ಭಗವಂತನ ಧ್ಯಾನದಿಂದ ಭರವಸೆಯಿಂದ ನಾವು ಬೆಳೆಯಬೇಕು, ಬದುಕಬೇಕು. ಭಗವಂತನಿಗೆ ತಿಳಿದಿದೆ ನಮಗೆ ಏನನ್ನ ಕರುಣಿಸಬೇಕು, ಏನನ್ನ ಕರುಣಿಸಬಾರದು, ಯಾವಾಗ ಕರುಣಿಸಬೇಕು, ಯಾವಾಗ ಕರುಣಿಸಬಾರದು ಎಂದು.
ಹಾಗಾಗಿ ಯಾವುದರ ಬಗ್ಗೆಯೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬಾರದು. ದೇವರು ಏನನ್ನೇ ಕೊಟ್ಟರೂ ಕೂಡ ಅದನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವಂತೆ ಸ್ವೀಕರಿಸುತ್ತಾ ಜೀವನವನ್ನು ಸಾಗಿಸಬೇಕು. ಪ್ರತಿ ಕ್ಷಣ ಇರುವೆ ಯಾರಿಗೆ ಕಚ್ಚಿದರೂ ಕೂಡ ಸಾಯುವುದು ಇರುವೆಯೇ ಎನ್ನುವುದನ್ನು ಅರಿತಿರುವಂತಹ ಮನುಷ್ಯನು ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿದರೆ ತನಗೂ ಕೂಡ ಕೆಡಕುಂಟಾಗುತ್ತದೆ ಎನ್ನುವಂತಹ ಅರಿವನ್ನ ಮೂಡಿಸಿಕೊಂಡು ಜೀವನವನ್ನು ಸಾಗಿಸುತ್ತಾನೆ. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಕೆಡಕನ್ನ ಬಯಸುವುದಾಗಲಿ, ಯಾರ ಮೇಲೆಯೂ ಕೂಡ ಹೊಟ್ಟೆ ಕಿಚ್ಚನ್ನ ಪಡುವುದಾಗಲಿ ಮಾಡಲು ಹೋಗಲೇಬೇಡಿ. ಏಕೆಂದರೆ ನಾವು ಇತರರಿಗೆ ಏನನ್ನ ಬಯಸುತ್ತೇವೆಯೋ ಅದನ್ನೇ ನಮ್ಮ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ನೀವು ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿದಾಗ ಅಥವಾ ಒಳ್ಳೆಯದಾಗಿ ಇನ್ನೊಬ್ಬರ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಇನ್ನೊಬ್ಬರು ಕೂಡ ನಿಮ್ಮನ್ನು ಕುರಿತು ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡುತ್ತಾರೆ. ಎಲ್ಲರೂ ನನ್ನವರೇ ಎನ್ನುವ ಭ್ರಮೆಯಲ್ಲಿ ಬದುಕಲು ಹೋಗಬಾರದು. ಎಲ್ಲರೂ ನನ್ನವರು ಎನ್ನುವಂತಹ ಭ್ರಮೆಯಲ್ಲಿ ನಾನು ಬದುಕುತ್ತಿದ್ದೆ, ಆದರೆ ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳನ್ನು ಹೊರತುಪಡಿಸಿದರೆ ಯಾರೂ ಕೂಡ ಇರಲಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನೋಯಿಸಿದವರ ಮುಂದೆ ನಗು ನಗುತ್ತಾ ಬದುಕಬೇಕು. ಹಾಗೆಯೇ ಯಾರು ನಿಮ್ಮನ್ನು ಕೀಳಾಗಿ ಕಂಡಿರುತ್ತಾರೆಯೋ ಅಂಥವರಿಗೆ ನಿಮ್ಮನ್ನು ಮಾತನಾಡಿಸಲು ಕೂಡ ಅವರು ಯೋಚನೆಯನ್ನು ಮಾಡಬೇಕು. ಆ ರೀತಿಯಲ್ಲಿ ನೀವು ಬೆಳೆದು ತೋರಿಸಬೇಕು. ಪ್ರಾರಂಭದಲ್ಲಿ ತೋರಿಸಿರುವಂತಹ ಪ್ರೀತಿಯಾಗಲಿ ಕಾಳಜಿಯಾಗಲಿ ಕೊನೆಯ ತನಕ ಯಾಕೆ ಇರುವುದಿಲ್ಲ? ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನು ಕಲಿಸುತ್ತದೆ. ಅದು ಕಲಿಸುವಂತಹ ಕೊನೆಯ ಪಾಠವೇ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಪಾಠವನ್ನು ನಮಗೆ ಕಲಿಸುತ್ತದೆ. ಜಾರಿ ಬಿದ್ದಾಗಲೇ ಜವಾಬ್ದಾರಿ ಹೆಚ್ಚಾಗುವುದು. ಕಷ್ಟ ಬಂದಾಗಲೇ ಜೀವನ ಎನ್ನುವುದು ಏನು ಎನ್ನುವಂತಹ ಅರಿವು ನಮಗೆ ಬರಲು ಸಾಧ್ಯವಾಗುವುದು. ಹಾಗಾಗಿ ಕಷ್ಟ ಬಂದಾಗ ನೀವು ಎಂದಿಗೂ ಕೂಡ ಹೆದರಲು ಹೋಗಬೇಡಿ. ಕೈ ಹಿಡಿದು ಭವಿಷ್ಯವನ್ನ ಹೇಳುವವರು ಬಹಳ ಜನ ನಮ್ಮ ಜೀವನದಲ್ಲಿ ಸಿಗುತ್ತಾರೆ, ಆದರೆ ಕೈಯನ್ನು ಹಿಡಿದು ಭವಿಷ್ಯವನ್ನ ರೂಪಿಸುವವರು ಸಿಗುವುದು ಕಷ್ಟ. ಬಿಟ್ಟು ಹೋದವರು ಮುಖ್ಯವಲ್ಲ, ಹೋಗುವಾಗ ಏನು ಕಲಿಸಿ ಹೋದರು ಅನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಹಾಗಾಗಿ ನೀವು ಅಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬಾರದು. ಮತ್ತು ಅವರಿಂದ ನಿಮ್ಮ ಜೀವನದಲ್ಲಿ ನೀವು ಕಲಿತಿರುವಂತಹ ಪಾಠವನ್ನು ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಿಕೊಳ್ಳಿ. ಮನದಲ್ಲಿ ನೋವು, ಮುಖದಲ್ಲಿ ನಗು, ಇಷ್ಟೇ ನಮ್ಮ ಜೀವನ. ಜೀವನದಲ್ಲಿ ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ, ಇನ್ನು ಕೆಲವರು ಇಷ್ಟಪಟ್ಟವರಂತೆ ನಟಿಸುತ್ತಾರೆ, ಇನ್ನು ಕೆಲವರು ಅವಶ್ಯಕತೆಗಳಿಗೆ ತಕ್ಕಂತೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ. ಇಷ್ಟೇ ಈ ಜೀವನ. ಯಾವ ವ್ಯಕ್ತಿಯ ಬಳಿಯಲ್ಲಿ ನಾವು ಹೆಚ್ಚು ಸಮಯವನ್ನು ಮಾತನಾಡುವುದಕ್ಕೆ ಮೀಸಲು ಇಡಬೇಕು ಎಂದು ಆಸೆಯನ್ನು ಪಡುತ್ತೀವೆಯೋ ಅಂತಹ ವ್ಯಕ್ತಿಗೆ ನಮ್ಮ ಬಳಿಯಲ್ಲಿ ಅಥವಾ ನಮ್ಮ ಜೊತೆಯಲ್ಲಿ ಮಾತನಾಡಲು ಸಮಯವೇ ಇರುವುದಿಲ್ಲ. ಆಗ ನಾವು ಖಂಡಿತವಾಗಿಯೂ ಕೂಡ ನೋವಿಗೆ ಒಳಗಾಗುತ್ತೇವೆ. ಎಲ್ಲಿ ನಿರೀಕ್ಷೆ ಎನ್ನುವುದು ಇರುತ್ತದೆಯೋ ಅಲ್ಲಿ ನೋವು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಈ ಜಗತ್ತಿನಲ್ಲಿ ನಟನೆಗೆ ಸಿಗುವಂತಹ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗುವುದಿಲ್ಲ. ಈ ಯುಗವನ್ನು ಕಲಿಯುಗ ಎಂದು ಸುಮ್ಮನೆ ಕರೆಯಲಿಲ್ಲ. ಇಲ್ಲಿ ಜನರು ಒಳ್ಳೆಯದನ್ನು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸುತ್ತಾರೆ. ಆದರೆ ನಿಮಗೆ ಗೊತ್ತೇನು, ಈ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಕೆಟ್ಟದ್ದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುತ್ತಾರೆ. ಕೆಟ್ಟವರ ಬಗ್ಗೆ ಒಳ್ಳೆಯವರಂತೆ ರೂಪಿಸಿಕೊಳ್ಳುತ್ತಾರೆ, ಆದರೆ ಒಳ್ಳೆಯವರನ್ನು ದೂರಿ ಬಿಡುತ್ತಾರೆ. ಒಳ್ಳೆಯದನ್ನು ಗುರುತಿಸಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಆದರೆ ಕೆಟ್ಟದ್ದನ್ನು ಅರೆ ಕ್ಷಣದಲ್ಲಿ ಗುರುತಿಸಿ ಒಳ್ಳೆಯವರು ಎನ್ನುವಂತಹ ಪಟ್ಟವನ್ನು ಕಟ್ಟಿಬಿಡುತ್ತಾರೆ. ಪ್ರತಿಕ್ರಿಯೆ ತಕ್ಷಣ ಕೊಡಬೇಡಿ, ಸ್ವಲ್ಪ ಸಮಯದವರೆಗೆ ಕಾಯಿರಿ. ಸಮಯ ಬಂದಾಗ ಸರಿಯಾಗಿ ಉತ್ತರವನ್ನು ಕೊಡಿ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿರುವಂತಹ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಇದ್ದು ಬಿಡುತ್ತದೆ. ಮತ್ತೆ ಯಾವತ್ತಿಗೂ ಕೂಡ ಆ ಮನಸ್ಸು ಮೊದಲಿನ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮರೆಯುವುದಕ್ಕೆ ಪ್ರಯತ್ನವನ್ನು ಮಾಡುತ್ತದೆ, ಇಲ್ಲ ಅಂದರೆ ಮರೆಯುವುದಕ್ಕೆ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತದೆ. ತಪ್ಪನ್ನ ತಪ್ಪಿನಂತೆ ಹೇಳುವುದು ತಪ್ಪಲ್ಲ, ತಪ್ಪನ್ನ ತಪ್ಪೆಂದು ಹೇಳಿದ್ದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಮನೋಭಾವ ಹೊಂದಿರುವವರೊಡನೆ ವಾದಕ್ಕಿಳಿಯುವುದು ಖಂಡಿತವಾಗಿಯೂ ನಮ್ಮದೇ ಬಹುದೊಡ್ಡದಾಗಿರ್ತಕ್ಕಂತಹ ತಪ್ಪಾಗುತ್ತದೆ.
ಹಾಗಾಗಿ ಯಾವ ವ್ಯಕ್ತಿಯೊಂದಿಗೆ ನಾವು ವಾದವನ್ನು ಮಾಡುತ್ತಿದ್ದೇವೆ ಎನ್ನುವುದು ಕೂಡ ಬಹಳನೇ ಮುಖ್ಯವಾಗುತ್ತದೆ. ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ. ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡಿರುವಂತಹ ಸಂಬಂಧಗಳು ಶಾಶ್ವತವಾಗಿ ಉಳಿಯಲು ಸಾಧ್ಯವಾದೀತೆ? ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಂಬಂಧಗಳ ಮೇಲೆ ಆಗಲಿ, ಸ್ನೇಹಿತರ ಮೇಲೆ ಆಗಲಿ, ಪ್ರೀತಿ ಪಾತ್ರರ ಮೇಲೆ ಆಗಲಿ ನೀವು ಅತಿಯಾಗಿ ವಿಶ್ವಾಸವನ್ನ, ನಂಬಿಕೆಯನ್ನು ಇಟ್ಟುಕೊಳ್ಳುವುದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ನೋವನ್ನ ಅದು ಕೊಡಬಹುದು. ಮಹಾಭಾರತದಿಂದ ತಿಳಿಯಬೇಕಾಗಿರುವಂತಹ ಸಂದೇಶಗಳು: ಒಂದು, ಹೆಣ್ಣಿನ ದೌರ್ಜನ್ಯ ಅತ್ಯಂತ ಪ್ರಮಾದಕರವಾಗಿ ಇರುತ್ತದೆ. ಅಧರ್ಮದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುವವರನ್ನ ಎಂದಿಗೂ ಕೂಡ ನಂಬಲು ಹೋಗಬಾರದು. ನೀನು ಎಷ್ಟೇ ಬಲಶಾಲಿಯಾಗಿ ಇದ್ದರೂ ಕೂಡ ಕರ್ಮದ ಎದುರಿಗೆ ನೀನು ಮಂಡಿಯನ್ನು ಊರಲೇಬೇಕು. ಹಾಗಾಗಿ ನೀನು ಯಾವ ಕರ್ಮಗಳನ್ನು ಮಾಡುತ್ತಿದ್ದೀಯ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ತಕ್ಕ ರೀತಿಯ ಪರಿಹಾರವೂ ಕೂಡ ಹುಟ್ಟಿಕೊಂಡಿರುತ್ತದೆ. ಅಲ್ಲಿ ನಾವು ತಾಳ್ಮೆಯನ್ನು ತೆಗೆದುಕೊಂಡು ಯೋಚಿಸಿದಾಗ ಅದಕ್ಕೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಎಲ್ಲರೊಂದಿಗೆ ಬೆರೆತು ಬೆಸರಾಗಿ ಇದ್ದರೆ ಎಲ್ಲ ನಿರೀಕ್ಷೆ ವ್ಯಾಮೋಹಗಳನ್ನು ತೊರೆದು ಒಂದು ಬಾರಿ ನನ್ನನ್ನು ನಂಬು. ನಿನ್ನ ಎಲ್ಲ ಕಷ್ಟಗಳಿಗೆ ನಾನು ದೂರ ಮಾಡುತ್ತೇನೆ. ನಿಮ್ಮ ತಾಳ್ಮೆಯ ಮುಂದೆ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಲು ಹೋಗಲೇಬೇಡಿ. ಏನೇ ಕಷ್ಟ ಬರಲಿ ಧೈರ್ಯವನ್ನು ಕಳೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ. ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುವುದು. ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕು ಎಂದು ಪ್ರಯತ್ನಿಸಿದಾಗ ಚಿಂತೆಗೆ ಒಳಗಾಗಬೇಡಿ. ಭೂಮಿಯಲ್ಲಿ ಹೊಸ ಬೀಜವನ್ನು ಬಿತ್ತಿದ ಮೇಲೆಯೇ ಅದು ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುವುದು. ಆತ್ಮಸ್ಥೈರ್ಯ ಎನ್ನುವುದು ಗೊಬ್ಬರವಾಗಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಒಂದು ಕ್ರಿಮಿಕೀಟಗಳಿಂದಲೂ ಕೂಡ ಸಾಧ್ಯ ಆಗುವುದೇ ಇಲ್ಲ. ಹಾಗಾಗಿ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಲೇಬೇಡಿ. ನೀವು ನೋವಿನಲ್ಲಿ ಇದ್ದಾಗ ಈ ಎರಡು ವಿಷಯಗಳನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸಮಯ ಎನ್ನುವುದು ಕಳೆದಂತೆ ನಿಮ್ಮ ಕಷ್ಟದ ಪರಿಸ್ಥಿತಿಗಳು ಕೂಡ ಬದಲಾವಣೆಯಾಗುತ್ತಾ ಸಾಗುತ್ತದೆ. ನಾನೇ ಸಮಯ ನಿನಗೆ ಮಾಡಿದ ಮೋಸ ಅನ್ಯಾಯಕ್ಕೆ ನಾನೇ ಒಂದು ದಿನ ನ್ಯಾಯವನ್ನು ಕೊಡುತ್ತೇನೆ. ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ ಇರು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.